ಈಗ ರಣವೀರ್ ಸಿಂಗ್ ಧುರೇಂದರ್ ಮೂವಿದು ಪ್ರಮೋಷನ್ ಮಾಡಕಂತ ಬಂದಿದ್ರು, ಆದ್ರೆ ಕಾಂಟ್ರವರ್ಸಿ ಮಾಡಿ ಹೋಗಿದ್ದಾರೆ. ಈಗ ಫಸ್ಟ್ ಈ ವಿಡಿಯೋ ವಾಚ್ ಮಾಡ್ರಿ. Especially when the female ghosts gets inside your body, that performance, that one shot. Did you see Kantara, sir? You saw it? What shot that he gave? That one. ಈಗ ಆಕ್ಚುಲಿ ಏನಾಯ್ತಂದ್ರೆ ಕಾಂತಾರ ಮೂವಿಯಲ್ಲಿ ಏನ್ ದೇವ್ರ ಇದ್ರಲ್ಲ ಅವ್ರಿಗೆ ಇವರು ಫೀಮೇಲ್ ಗೋಸ್ಟ್ ಅಂತ ಅಡ್ರೆಸ್ ಮಾಡಿದ್ರು ರಣವೀರ್ ಸಿಂಗ್. ಆಮೇಲೆ ಅದು ಆಕ್ಟಿಂಗ್ ಮಾಡಿ ತೋರ್ಸಕತ್ತಾರ ಹಿಂಗ್ ಮಾಡಿದ್ರು ಅಂತ. ಈಗ ರಣವೀರ್ ಸಿಂಗ್ ಇದೆಲ್ಲ ಮಾಡಿದ್ರಲ್ಲ, ಸ್ಟಾರ್ಟಿಂಗ್ ಅದೆಲ್ಲ ರಿಷಬ್ ಶೆಟ್ಟಿ ಮುಂದ್ ಮಾಡಿದ್ರು ಹಿಂಗ್ ಮಾಡ್ತೇನಂತ ಸ್ಟೇಜ್ ಮೇಲೆ ಹೋಗಿ. ಅವಾಗ ರಿಷಬ್ ಶೆಟ್ಟಿ ನಕ್ಕಂತಾನೆ ಕ್ಲಿಯರ್ಲಿ ಬ್ಯಾಡ ಅಂದ್ರೆ ಹಿಂಗ್ ಮಾಡ್ಬೇಡ್ರಿ ಅಂತ. ಅದು ನಾವು ಅವ್ರ ಆಕ್ಷನ್ ಇಂದ ಗೊತ್ತಾಗತ್ತ ಅವ್ರು ಬ್ಯಾಡ ಹೇಳಕತ್ತಾರ ಅಂತ. ಆದ್ರೆ ರಣವೀರ್ ಸಿಂಗ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಆಕ್ಟಿಂಗ್ ಮಾಡಿ ಫೀಮೇಲ್ ಗೋಸ್ಟ್ ಅಂತ ಅಡ್ರೆಸ್ ಮಾಡಿದ್ರು. ಅದು ಜಾಸ್ತಿ ಜನ ಕಾಮಿಡಿ ಆಗ್ತಾ ಬಂದಾರೆ. ಆದ್ರೆ ಕರ್ನಾಟಕ ಜನರಿಗೆ ಎಷ್ಟು ಹರ್ಟ್ ಆಗಿತ್ತು ಅಂತ ಗೊತ್ತಿಲ್ಲ ಯಾರಿಗೂ. ನಾವು ಯಾರಿಗ್ ದೇವ್ರಂತ ಪೂಜಿಸ್ತೀವಿ ಅವರಿಗೆ ಇವ್ರು ಗೋಸ್ಟ್ ಅಂತ ಹೇಳಕತ್ತಾರ. ಈಗ ಎಲ್ಲಾ ಜನರು ರಣವೀರ್ ಸಿಂಗ್ ಗೆ ಟ್ಯಾಗ್ ಮಾಡಿ ಅಪೋಲೈಸ್ ಮಾಡ್ರಿ ಅಂತ ಹೇಳಕತ್ತಾರ, ಅಂದ್ರೆ ಸಾರಿ ಕೇಳ್ರಿ ಅಂತ ಹೇಳಕತ್ತಾರ. ಈಗ ರಣವೀರ್ ಸಿಂಗ್ ಕಾಂತಾರ 3 ಅಲ್ಲಿ ವರ್ಕ್ ಮಾಡ್ಬೇಕಂತ ಹೇಳಕತ್ತಾರ. Anybody here want to see me in Kantara 3? Tell this guy. ಈಗ ರಣವೀರ್ ಸಿಂಗ್ ಟಾಪ್ ಲೆವೆಲ್ ಆಕ್ಟರ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕು, ಏನಾರು ಹೇಳ್ಬೇಕಂದ್ರೆ ಸ್ಟೇಜ್ ಮೇಲೆ. ಇದೆಲ್ಲ ಬಗ್ಗೆ ನಿಮ್ದೇನ್ ಯೋಚನೆ ಕಮೆಂಟ್ ಅಲ್ಲಿ ಹೇಳ್ರಿ. ಧನ್ಯವಾದ.